ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ಲಂಚಿಗೆ ನಾನಿವತ್ತು ಮಾಡ್ತಾಯಿದ್ದೀನಿ ಜೀರಾ ರೈಸ್ ಮತ್ತು ದಾಲ್ ಫ್ರೈ. ಅದು ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಹೋಟೆಲ್ ಸ್ಟೈಲ್ನಾಗ ಮಾಡೋದು ತೋರಿಸ್ತೀನಿ. ಬರ್ರಿ ಫ್ರೆಂಡ್ಸ್, ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ವ್ಲಾಗ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತಿನ್ನೊಮ್ಮೆ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸ್ಕಿಪ್ ಮಾಡಬೇಡ್ರಿ, ಫುಲ್ ವಾಚ್ ಮಾಡಿರಿ ಫ್ರೆಂಡ್ಸ್. ಬರ್ರಿ ಫ್ರೆಂಡ್ಸ್, ನೋಡ್ಕೊಂಬರೋಣ ಇವತ್ತಿನ ಬ್ಲಾಗ್ನಲ್ಲಿ ಏನೇನು ಸಿಗುತ್ತೆ ಅಂತೇಳಿ. ಜೀರಾ ರೈಸ್ ಮತ್ತು ದಾಲ್ ಫ್ರೈ ರೆಸಿಪಿ ನಾನು ಶೇರ್ ಮಾಡಕತ್ತೀನಿ ರೀ. ಈಗ ನೋಡಿ ಫ್ರೆಂಡ್ಸ್, ನಂದು ರುಟೀನ್ ಸ್ಟಾರ್ಟ್ ಆಯಿತು. ಈಗ ನಾನು ಏನು ಮಾಡಕತ್ತೀನಿ ಅಂದರೆ, ಇದು ಟೊಮ್ಯಾಟೊ ತಂದಿದ್ವಿ ನಿನ್ನೆ. ಇದು ಫ್ರಿಜ್ನಲ್ಲಿ ಇಟ್ಟಿದ್ದಲ್ಲ, ನಾನು ಬ್ಲಾಗ್ನಲ್ಲಿ ತೋರಿಸಿದ್ದೀನಿ ನಾವು ಟೊಮ್ಯಾಟೊ ಹಣ್ಣು ತೊಗೊಂಡಿದ್ದು. ಇದು 10 ರೂಪಾಯಿ ಕಿಲೋ ನೋಡಿ ಫ್ರೆಂಡ್ಸ್. ಇದು 2 ಕಿಲೋ ಮಮ್ಮಿ ತೊಗೊಂಡಿದ್ರು, ನಾನು ಒಂದು ಕಿಲೋ ತೊಗೊಂಡಿದ್ದೆ. ನಮ್ಮದೆಲ್ಲ ಮುಗಿದು ಈಗ ನಮ್ಮ ಮಮ್ಮಿ ತೊಗೊಂಡಿದ್ರಲ್ಲ, ಅವ್ರು ತೊಗೊಂಡು ಹೋಗ್ಬೇಕಂತ ಹೇಳಿ ನಾನು ತೊಗೊಂಡಿನಿ ನೋಡಿ ಫ್ರೆಂಡ್ಸ್. ಈಗ 3 ಟೊಮ್ಯಾಟೊ ನಾನು ತೊಗೊಂಡಿನಿ. ಈಗ ನಾನು ಅವಲಕ್ಕಿ ಮಾಡಿದ್ದೆ ಬ್ರೇಕ್ಫಾಸ್ಟ್ನಲ್ಲಿ. ಈಗ ನೋಡಿ ಫ್ರೆಂಡ್ಸ್, ನಾನು ಬ್ರೇಕ್ಫಾಸ್ಟ್ನಲ್ಲಿ ಅವಲಕ್ಕಿ ಮತ್ತು ಸ್ವಲ್ಪ ಚೂಡ ತಂದಿದ್ರು. ಹಾಗಾಗಿ ಸ್ವಲ್ಪ ಚೂಡ ಹಾಕ್ಕೊಂಡು ತಿಂದರೆ ಟೇಸ್ಟಿ ಆಗುತ್ತೆ ಅವಲಕ್ಕಿ. ಹಾಗಾಗಿ ನಾನು ಸ್ವಲ್ಪ ನಾಷ್ಟ ಮಾಡಕತ್ತೀನಿ. ನೀವು ಬರ್ರಿ ಫ್ರೆಂಡ್ಸ್ ನಾಷ್ಟ ಮಾಡೋಕೆ. ನಾನು ಸಿಂಪಲ್ಲಾಗಿ ಇದು ಅವಲಕ್ಕಿ ಮಾಡೀನಿ. ಎಲ್ಲ ಇದು ಹಾಕಿದರೆ ಬಟ್ ಇದು ಟೊಮ್ಯಾಟೊ ಹಣ್ಣು ಹಾಕಲ್ರಿ ಇದ್ರೊಳಗೆ ಅವಲಕ್ಕಿದಾಗ. ಬರೀ ನಾನು ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಹಸಿಮೆಣ್ಸಿನ್ಕಾಯಿ, ಕರಿಬೇವು ಮತ್ತು ಕೊತ್ತಂಬರಿ, ಸ್ವಲ್ಪ ಪೀನಟ್ಸ್ ಹಿಂಗೆ ಅಂತಾರಲ್ಲ ಅದು ಹಾಕೀನಿ ಫ್ರೆಂಡ್ಸ್. ಇಷ್ಟು ಹಾಕಿ ನಾನು ಮಾಡೀನಿ ನೋಡಿರಿ. ಟೊಮ್ಯಾಟೊ ಹಣ್ಣು ಹಾಕಿದರೆ ಚಲೋ ಆಗೋಲ್ಲ, ಹಾಗಾಗಿ ನಾನು ಹಾಕಲ್ರಿ ಇದಕ್ಕೆ. ಈಗ ನೋಡಿರಿ ಫ್ರೆಂಡ್ಸ್, ನಾನು ದಾಲ್ ಫ್ರೈ ಮಾಡಕತ್ತೀನಿ. ದಾಲ್ ಫ್ರೈಗೆ ನಾನು ತೊಗರಿಬೇಳೆ ಮತ್ತು ತೊಗರಿಬೇಳೆ 1 ಕಪ್ ತೊಗೊಂಡಿನಿ. ಮಸೂರು ಬೇಳೆ 2 ಕಪ್ ತೊಗೊಂಡಿನಿ ಫ್ರೆಂಡ್ಸ್. ಇದಕ್ಕೆ ಎಲ್ಲ ಇದು ಮಿಕ್ಸ್ ಮಾಡ್ಕೊಂಬಿಡೋದ್ರಿ. ಮಿಕ್ಸ್ ಮಾಡ್ಕೊಂಡಿಂದ ಒಂದು 2 ವಾಶ್ ಮಾಡ್ಬೇಕು ರೀ ನೀರ್ಲಿಂದ. ಈಗ ನೋಡಿರಿ ಎಲ್ಲ ನಾನು ಮಿಕ್ಸ್ ಮಾಡೀನಿ. ಈಗ ಮಿಕ್ಸ್ ಮಾಡಿ ಇದು ಎಲ್ಲ ವಾಶ್ ಮಾಡ್ಕೊಂಬಿಡನ್ರಿ, ತೊಳ್ಕೊಂಬಿಡನ್. ಇದು ಬ್ಯಾಳಿಗೆ ತೊಳ್ಕೊಂಡು ನಾನು ಹೆಂಗೆ ಮಾಡಬೇಕಂತ ಹೇಳಿ ನಿಮಗೆಲ್ಲ ತೋರಿಸ್ತೀನಿ ರೀ. 2-3 ನೀರು ವಾಶ್ ಮಾಡ್ಬೇಕು ರೀ. ಇದು ಕ್ಲೀನಾಗಿ ಧೂಳು ಅದು ಇರ್ತಾರೆ ರೀ, ಎಲ್ಲ ಕ್ಲೀನಾಗಿಬಿಡುತ್ತೆ. ಹಾಗಾಗಿ ನಾನು ವಾಶ್ ಮಾಡಾಕತ್ತೀನಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಭಾಳ ಟೇಸ್ಟಿಯಾಗಿ ಮಸ್ತ್ ಆಗುತ್ತೆ ರೀ. ನೀವು ಒಮ್ಮೆ ಮಾಡಿ ನೋಡಿರಿ, ನಿಮ್ಗೆ ಗೊತ್ತಾಗುತ್ತೆ. Till I get up, time is barely on our side. I don't wanna waste what's left. The storms we chase are leading us. ಈಗ ನೋಡಿ ಫ್ರೆಂಡ್ಸ್, ನಾನು 2 ನೀರು ವಾಶ್ ಮಾಡ್ಕೊಂಬಿಟ್ಟೀನಿ. ಈಗ ನಾನು ಇದು ಬೇಳೆಗೆ ಇದು ಹಾಕಕತ್ತೀನಿ ರೀ. ಇದು ಅರಿಶಿನ ಅಂತಾರಲ್ಲ, ಅರಿಶಿನ ಹಾಕ್ಬೇಕು ರೀ. ಒಂದು ಸಣ್ಣ ಚಮಚದಿಂದ 1 ಚಮಚ ನಾನು ಅರಿಶಿನ ಹಾಕೀನಿ. ಈಗ ಸ್ವಲ್ಪ ಇದ್ರಾಗ ನೀರು ಮಿಕ್ಸ್ ಮಾಡೀನಿ, ನೀರು ಹಾಕೀನಿ ರೀ. ನೀರು ಹಾಕಿನ ಎಲ್ಲ ಇದು ಮಿಕ್ಸ್ ಮಾಡ್ಕೊಂಬಿಡ್ಬೇಕು ರೀ ಇದು ಕರೆಕ್ಟಾಗಿ. ಈಗ ನೋಡಿರಿ ಫ್ರೆಂಡ್ಸ್, ಕಲರ್ ಎಷ್ಟು ಸೂಪರಾಗಿ ಕಾಣಿಸಕತ್ತೈತೆ. ಈಗ ನೋಡಿರಿ ಫ್ರೆಂಡ್ಸ್, ದಾಲ್ ಫ್ರೈ ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ಭಾಳ ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿ ಆಗುತ್ತೆ ರೀ. ನೀವು ಮಾಡಿರಿ, ನೋಡಿರಿ, ಮಾಡ್ಕೊಳ್ರಿ, ನೋಡ್ಕೊಳ್ರಿ, ಕಲ್ಕೊಳ್ರಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ನೀವು ಈಗ ನನ್ನ ಮಗಳು ಬಂದಾಳ್ರಿ. ಬಂದು ಏನು ಮಾಡಾಕತ್ತಿ ಮಮ್ಮಿ ಅಂಥೇಳಿ ನಿಂತು ಕೇಳಕತ್ತಾಳ್ರಿ. ಲಂಚ್ನಲ್ಲಿ ಏನು ಮಾಡಾಕತ್ತಿ ಅಂದರೆ, ದಾಲ್ ಫ್ರೈ ಅಂದ್ರೆ ಈಗ ಭಾಳ ಇಷ್ಟ ರೀ. ನಾನು ಮಾಡಿ ಒಂದು 15 ಡೇಸ್ ಏನಾಗಿತ್ತು ರೀ ಅಷ್ಟೇ, ನಾನು ಮಾಡಿದ್ದಿಲ್ಲ. ಹಾಗಾಗಿ ನೋಡಿರಿ ಎಷ್ಟು ಖುಷಿ ಆಗತ್ತೆ ಆಳಿಕೆ. ಈಗ ನೋಡಿರಿ ಒಂದು 2-3 ವಿಸಲ್ ಅಷ್ಟೇ ತೊಗೋಬೇಕು ರೀ ಇದಕ್ಕೆ. 2 ಇಲ್ಲಾಂದರೆ 3 ಅಷ್ಟೇ. ಈಗ ನೋಡಿರಿ ಎಷ್ಟು ಮಸ್ತ್ ಕುಕ್ ಆಗೈತಿ ಇದು ಬೇಳೆ. ನಾನು ತೋರಿಸ್ತೀನಿ ರೀ ಯಾವ ಥರ ಆಗಿದೆ ಅಂಥೇಳಿ. ನೋಡಿರಿ ಫ್ರೆಂಡ್ಸ್, ಈ ಥರ ಆಗೈತೆ. ನಾನು ಈಗ ಸ್ವಲ್ಪ ಬಿರ್ಕಾಲಿಂದ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ರೀ. ಇನ್ನೂ ಸ್ವಲ್ಪ ಫೈನ್ ಮಾಡ್ಬೇಕು ರೀ ಇದು ಬ್ಯಾಳಿಗೆ. ಹಂಗಂದ್ರೆ ಚಲೋ ಆಗುತ್ತೆ ರೀ. ಇಲ್ಲ ಹಾಗೆ ನೀವು ಬಿಡ್ಬೋದು ಅಂದರೆ, ಯಾಕಂದರೆ ನಾನು ಫೈನ್ ಮಾಡ್ತೀನಿ ಸ್ವಲ್ಪ. ಎಲ್ಲ ನಾವು ಜಾಸ್ತಿ ಜನ ಇದ್ದರೆ ಆಗುತ್ತೆ ರೀ ಇದು. ಇಲ್ಲ ನಾವು ಸಣ್ಣ ಫ್ಯಾಮ್ಲಿ ಐತಂದರೆ ನಾವು ಇಷ್ಟೇ ಮಾಡ್ಕೊಬೋದು. ಸ್ವಲ್ಪ ಜಾಸ್ತಿ ಜನ ಇದ್ದರೆ ಸ್ವಲ್ಪ ನೀರು ಹಾಕಿ ಮಾಡೋದ್ರಿ. ಈಗ ನೋಡಿರಿ ಫ್ರೆಂಡ್ಸ್, ನಾನು ಸ್ವಲ್ಪ ಇದ್ರೊಳಗೆ ನೀರು ಹಾಕೀನಿ. ಇದು ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತಾಗಿದೆ. ಇನ್ನು ಸ್ವಲ್ಪ ಬೇಳೆ ಫೈನ್ ಮಾಡ್ಬೇಕು ರೀ ಇದು. ಈಗ ನೋಡಿರಿ, ಇದನ್ನು ಬಿರ್ಕಾ ಅಂತ ಹೇಳ್ತೀವಿ ನಾವು. ಇದಕ್ಕೆ ದಾಲ್ ಘೊಟ್ನಿನ ಅಂತ ಹೇಳ್ತೀವಿ, ಇದು ಬಿರ್ಕಾನ ಅಂತೀವಿ ರೀ. ಇದು ಮೊಸರು ಕಡಿತಾರಲ್ಲ ಅದು ನೋಡಿರಿ ಫ್ರೆಂಡ್ಸ್, ಮಜ್ಜಿಗೆ ಕಡೆ ಅದು. ಈಗ ನಾನು ಬೇಳೆ ಫೈನ್ ಮಾಡಾಕತ್ತೀನಿ ನೋಡಿರಿ. ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡ್ಬೇಕು. ನಾನು ಮಿಕ್ಸ್ ಮಾಡಿ ಚೆನ್ನಾಗಿ ಸೂಪರಾಗಿ ಫೈನ್ ಮಾಡ್ಕೊಂಬಿಡ್ಬೇಕು ರೀ ಇದಕ್ಕೆ. ಈ ಥರ ನಾನು ಮಾಡಾಕತ್ತೀನಲ್ಲ ಆ ಥರ ಮಾಡ್ಬೇಕು ರೀ. ಮಾಡಿಂದ ನೋಡಿರಿ ಫ್ರೆಂಡ್ಸ್, ಇದು ಆಗಿದೆ ಫುಲ್ ಫೈನ್ ಆಗಿಬಿಟ್ಟೈತಿ ಬ್ಯಾಳಿ. ಈಗ ನಾನು ಇದು ಏನೇನು ಮಾಡ್ತೀನಿ ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ರೀ. ಇದು ನೋಡಿ ಫ್ರೆಂಡ್ಸ್, ನಾನು ಟೊಮ್ಯಾಟೊ ಹಣ್ಣು 1-3 ಟೊಮ್ಯಾಟೊ ತೊಗೊಂಡಿನಿ, 1-2 ಈರುಳ್ಳಿ ತೊಗೊಂಡಿನಿ, 1 ಹಸಿಮೆಣ್ಸಿನ್ಕಾಯಿ, 8-10 ತೊಗೊಂಡಿನಿ ರೀ. 8-10
ತೊಗೊಂಡೀನಿ, ಬಟ್ ಒಂದು 5-6 ಹಾಕ್ತೀನಿ ರೀ ಅಷ್ಟೇ. ಆಮೇಲೆ ಇದು ಸ್ವಲ್ಪ ನಾನು ಜೀರಾ ರೈಸ್ಕನ್ನ ತೆಗೆದುಬಿಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಈಗೆಲ್ಲ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಾಕತ್ತೀನಿ ಸಣ್ಣದಾಗಿ, ಟೊಮ್ಯಾಟೊನ ಕಟ್ ಮಾಡ್ಕೊಂಡೀನಿ. ಈಗ ಬೇಳೆ ಕುಕ್ ಆಗಕತ್ತೈತೆ. ಈಗ ನಾನು ಫ್ರೆಂಡ್ಸ್ ಎಷ್ಟು ಮಸ್ತ್ ಆಗ್ತೈತಿ ಕಲರ್ ಇದ್ರದ್ದು. ಈಗ ನಾನು ಸ್ಟವ್ ಆನ್ ಮಾಡೀನಿ, ಒಂದು ಪ್ಯಾನ್ ಇಟ್ಟೀನಿ, ಒಂದು 2 ಚಮಚ ಕುಕ್ಕಿಂಗ್ ಆಯಿಲ್ ಹಾಕೀನಿ ರೀ. ನಿಮಗೆ ಯಾವ ಫ್ಲೇವರ್ ಬೇಕು ಆಯಿಲ್ ನೀವು ಹಾಕ್ಕೋಬೋದು. ಈಗ ಜೀರಿಗೆ ಸಾಸಿವೆ ಹಾಕಕತ್ತೀನಿ ರೀ. ಸ್ವಲ್ಪ ಚಟಪಟ ಆಗಿಂದ ನಾನು ಇದಕ್ಕೆ ಸ್ವಲ್ಪ ಇದು ಏನಂತೀರಿ, ಇದಕ್ಕೆ ರೆಡ್ ಮೆಣಸಿನ್ಕಾಯಿ ಹಾಕಕತ್ತೀನಿ ರೀ. ಬ್ಯಾಡಗಿ ಮೆಣಸಿನ್ಕಾಯಿ ಅಂತಾರಲ್ಲ, ಅಂದ್ರೆ ನಾನು ತಂದಿಲ್ಲ, ಮನ್ಯಾಗ ತಂದಿದ್ದು ಹಸಿ ಮೆಣಸಿನ್ಕಾಯಿ ಒಣಗಿಬಿಟ್ಟವ್ರಿ, ಹಾಗಾಗಿ ರೆಡ್ ಇದ್ದಿದ್ದು ಹೇಳ್ಬೇಕು ರೀ ಕರೆಕ್ಟಾಗಿ. ಅದು ಹಾಕೀನಿ ರೀ. ನಾನೇನು ಇದು ಮಾರ್ಕೆಟ್ಲಿಂದ ತಂದಿಲ್ಲ, ಮನ್ಯಾಗ ಇದ್ದಿದ್ದೆ ಮೆಣಸಿನ್ಕಾಯಿ ಹಾಕೀನಿ ರೀ. ಕಲರ್ ಚೇಂಜ್ ಆಗಿಬಿಟ್ಟೈತೆ. ಈಗ ನೋಡಿ ಫ್ರೆಂಡ್ಸ್, ನನ್ನ ಮಗಳು ಏನೋ ಸ್ಪೂನ್ ತೊಗೊಳಕ್ಕೆ ಬಂದಿದ್ಲು. ಈಗ ನಾನು ಹಸಿ ಮೆಣಸಿನ್ಕಾಯಿ ಹಾಕೀನಿ. ಮತ್ತು ಈಗ ನೋಡಿರಿ ಟೊಮ್ಯಾಟೊ ಹಣ್ಣು, ಕರಿಬೇವು ಮತ್ತು ಕೊತ್ತಂಬರಿ, ಆನಿಯನ್ ಹಾಕೀನಿ. ಇದು ಮನ್ಯಾಗ ನಮ್ಮ ಮಮ್ಮಿ ಮಾಡಿದ್ದು ಪೇಸ್ಟ್ ನೋಡಿರಿ. ಮೊನ್ನೆ ಬಜಾರ್ಗೆ ಹೋಗಿದ್ವಲ್ಲ ಮಾರ್ಕೆಟ್ಗೆ, ಅವಾಗ ತೊಗೊಂಬಂದು ಎಲ್ಲ ಮಾಡಿಕೊಟ್ಟಾರೆ ನಮ್ಮ ಮಮ್ಮಿ. ಈಗ ನೋಡಿ ಫ್ರೆಂಡ್ಸ್, ಇದು ಜೀರಾ ಪೌಡ್ರ್, ಧನಿಯಾ ಮಸಾಲ, ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಧನಿಯಾ ಮಸಾಲ, ಇದು ಕೊತ್ತಂಬರಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕೊತ್ತಂಬರಿ ಪೇಸ್ಟ್ ಹಾಕೀನಿ ರೀ. ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋದ್ರಿ ಫ್ರೆಂಡ್ಸ್. ಇಷ್ಟು ಹಾಕಿ ನೋಡಿರಿ, ನೋಡ್ಕೊರಿ ನೀವು. ನಾನು ಅರಿಶಿನ ಇದಕ್ಕೆ ಹಾಕಲ್ರಿ, ಈಗ ಹಾಕೀನಿ ಬೇಳೆಗ, ಹಾಗಾಗಿ ನಾನು ಹಾಕಲ್ಲ. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಇದು ಮಿಕ್ಸ್ ಮಾಡಿ ಮಸ್ತ್ ಇದು ಕುಕ್ ಮಾಡ್ಬೇಕು ರೀ. ಟೊಮ್ಯಾಟೊನೆಲ್ಲ ಇದು ಫುಲ್ ಫೈನ್ ಆಗ್ಬೇಕು ರೀ. ಇದು ಒಟ್ಟು ದಪ್ಪಾಗಿ ಒಟ್ಟು ಇರಬಾರ್ದು ರೀ ಇದು. ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಫೈನ್ ಆಗೈತಿ, ಎಷ್ಟು ಮಸ್ತ್ ಕುಕ್ ಆಗಿತ್ತು ನೋಡಿರಿ. ಫುಲ್ ಟೊಮ್ಯಾಟೊ ಹಣ್ಣಿಂದ ರಸ ಎಲ್ಲ ಇದ್ರೊಳಗೆ ಇಳಿದು ಬಿಡ್ಬೇಕು ರೀ ಬೇಳೆಗ. ಆವಾಗ ನಮ್ಮದು ದಾಲ್ ಫ್ರೈ ಮಸ್ತ್ ಆಗುತ್ತೆ ರೀ. ಈಗ ನೋಡಿ ಫ್ರೆಂಡ್ಸ್, ಈಗ ನಾನು ಸಾಲ್ಟ್ ಹಾಕಕತ್ತೀನಿ ರೀ ಲಾಸ್ಟಿಗೆ. ಫಸ್ಟೇ ಹಾಕಬಾರ್ದು ರೀ, ಯಾಕಂದರೆ ಅದು ಐಡಿನ್ ಅದ್ರೊಳಗೆ ಇರೋದು ಎಲ್ಲ ಹೋಗ್ಬಿಡುತ್ತಂತ್ರಿ. ಹಾಗಾಗಿ ನಾನು ಲಾಸ್ಟಿಗೆ ಹಾಕೋದು ಇಷ್ಟಪಡ್ತೀನಿ ರೀ. ನೀವು ಲಾಸ್ಟಿಗೆ ಹಾಕಿರಿ, ಚಲೋ ಆಗುತ್ತಾ. ಈಗ ನೋಡಿರಿ, ಅದಕ್ಕೆ ಸ್ವಲ್ಪ ನೋಮಾನ ಇವ್ರು ಇಬ್ಬರು ಜಗಳ ಮಾಡ್ಕೊಂಡಾರ, ಅಳ್ಕೊತ ಬಂದುಬಿಟ್ಟಾಳ್ರಿ ನಮ್ಮ ಜಾರು ನನ್ನ ಮಗಳು. ಈಗ ನೋಡಿ ಫ್ರೆಂಡ್ಸ್, ಆಕಿಗೆ ಏನಾರ ಇರಲಿ ನನ್ನ ಮುಂದಾನೆ ಹೇಳ್ತಾಳ್ರಿ, ಬಂದು ಅವ್ರ ಪಪ್ಪ ಮುಂದೆ ಹೇಳಂಗಿಲ್ರಿ, ನನ್ನ ಮುಂದೆ ಅಷ್ಟೇ ಹೇಳ್ತಾಳ್ರಿ ಆಕಿ, ಏನಾರ ಸ್ವಲ್ಪ ಆಕಿಗೆ ನೋವಾದ್ರೆ. ಈಗ ನೋಡಿ ಫ್ರೆಂಡ್ಸ್, ನಾನು ಬೇಳೆಗ ತಡ್ಕ ಕೊಟ್ಬಿಟ್ಟಿನಿ ರೀ, ಒಗ್ಗರಣೆ ಕೊಟ್ಟೀನಿ. ನೋಡಿರಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಮಸ್ತಾಗಿತ್ತು ನೋಡಿರಿ. ಈಗ ನಮಗಂತೂ ಬಾಯಾಗ ನೀರು ಬರೋದು ಸ್ಟಾರ್ಟ್ ಆಗಿಬಿಟ್ಟೈತೆ, ನಿಮಗೂ ಬರ್ತಿರ್ಬೋದು. ಈಗ ನೋಡಿರಿ ಫ್ರೆಂಡ್ಸ್, ಈಗ ನಾನು ಇನ್ನೂ ಸ್ವಲ್ಪ ಬ್ಯಾಳೆ ಇದ್ರೊಳಗೆ ಹಾಕಿ ಇದ್ರೊಳಗೆ ಹಾಕದ್ರಿ. ಹಂಗಂದ್ರೆ ತಡ್ಕ ಕರೆಕ್ಟಾಗಿ ಆಗುತ್ತೆ ನೋಡಿರಿ, ಸೂಪರಾಗಿ ಟೇಸ್ಟಿಯಾಗಿ ಸಿಂಪಲ್ಲಾಗಿ ನಾನು ಮಾಡೀನಿ. ಹೋಟೆಲ್ ಸ್ಟೈಲ್ ರೆಸ್ಟೋರೆಂಟ್ನಾಗ ಇದೇ ಥರ ಮಾಡ್ತಾರೆ ರೀ. ನೀವು ಹೋಟೆಲ್ನಾಗ ಮತ್ತು ದಾಲ್ ಫ್ರೈ ಕೊಡು ಅಂದರೆ ಇದೇ ಥರ ಮಾಡಿ ನಿಮ್ಗೆ ಕೊಡ್ತಾರೆ. ನಾನು ಒಂದೇ ಹಾಕಿಲ್ಲ, ನೀವು ಗೊತ್ತಿರ್ಬೋದು ನೀವು, ನಾನು ಏನು ಹಾಕಿಲ್ಲ ಇದ್ರೊಳಗೆ, ನೀವು ಹೇಳ್ರಿ ಏನು ಹಾಕಿಲ್ಲ ಅಂದರೆ ಈಗ ಹೇಳ್ತೀನಿ ನೋಡಿರಿ. ತುಪ್ಪ ಹಾಕಿಲ್ಲ, ನಾನು ಹಾಕ್ಬೇಕಂದೆ ಬಟ್ ಮರ್ತು ಬಿಟ್ಟೀನಿ ರೀ. ಮಮ್ಮಿ ತಂದು ಮಾಡಿಟ್ಟಾರ ಅಂದ್ರೆ ನನಗೆ ಹಾಕೋಕ್ಕೆ ನೆನಪಾಗಿಲ್ಲ. ಇರಲಿ, ಮತ್ತು ನೆಕ್ಸ್ಟ್ ಟೈಮು ತೋರಿಸ್ತೀನಿ ರೀ ನಾನು. ಈಗ ನೋಡಿ ಫ್ರೆಂಡ್ಸ್, ನಾನು ಆಯಿಲ್ ಹಾಕಿದ್ದೆ, ಮತ್ತು ಇದು ಲವಂಗ ಮತ್ತು ಏಲಕ್ಕಿ, ಚಕ್ಕೆ, ತೇಜ್ಪತ್ತ, ಜೀರಿಗೆ ಹಾಕಿ ಎಲ್ಲ ಫ್ರೈ ಮಾಡ್ಕೊಂಡೀನಿ. ಈಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕಕತ್ತೀನಿ, ಒಂದು 3-4 ತೊಗೊಂಡೀನಿ. ಅದಕ್ಕೆ ಸ್ವಲ್ಪ ನಡುಕ್ಕೆ ಕಟ್ ಮಾಡಿ ಹಾಕಿ ನೋಡಿ, ಸೀಳ್ಬೇಕು ರೀ, ಅದು ಸೀಳಿ ಹಾಕಿನಿ. ಇಲ್ಲಾಂದ್ರೆ ಸ್ವಲ್ಪ ಪಂಚರ್ ಮಾಡಿಲ್ಲ ಅಂದರೆ ಚಟ್ಪಟ್ ಅಂಥೇಳಿ ಸಿಡಿತಾವ್ರಿ ಅದು. ಈಗ ಸ್ವಲ್ಪ ಕೊತ್ತಂಬರಿ ಹಾಕಿನಿ ರೀ, ತಡ್ಕಕ್ಕೆ ಹಾಕಲೇಬೇಕು ರೀ ಇದು ಜೀರಾ ರೈಸ್ಗೆ. ಅವಾಗ ನಮ್ಮದು ಜೀರಾ ರೈಸ್ ಮಸ್ತಾಗಿ ಚಲೋ ಆಗುತ್ತೆ ರೀ. ಈಗ ನೋಡಿರಿ ಫ್ರೆಂಡ್ಸ್, ನಾವು ಹೋಟೆಲ್ನಾಗ ಹೋದರೆ ಬರೀ ಏನು ಮಾಡ್ತೀವಿ, ಮಸಾಲ ರೈಸ್ ಕೊಡ್ರಿ, ಇಲ್ಲಾಂದ್ರೆ ಜೀರಾ ರೈಸ್ ಕೊಡ್ರಿ, ಒಂದು ನಮ್ಗೆ ನೆನಪು ಬರೋದು. ಹೌದಿಲ್ಲ ರೀ, ಕರೆಕ್ಟ್ ಐತೆ ನನ್ನ ಮಾತು ಹೇಳೋದು ಅಂಥೇಳಿ. ನೀವು ಕರೆಕ್ಟ್ ಇದ್ರೆ ಹೇಳ್ರಿ ಕಮೆಂಟ್ ಒಳಗೆ, ನಾನು ಕರೆಕ್ಟ್ ಅಂದಿನಿ ಏನಿಲ್ಲ ಅಂಥೇಳಿ. ಎಲ್ಲರೂ ಜೀರಾ ರೈಸ್ ಭಾಳ ಇಷ್ಟಪಡ್ತಾರೆ. ಈಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿನಿ, ಇದೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋದ್ರಿ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡೋದ್ರಿ, ಭಾಳ ಟೇಸ್ಟ್ ಆಗುತ್ತೆ ಜೀರಾ ರೈಸ್. ನಾನು ಮಾಡಾಕತ್ತೀನಲ್ಲ, ಇದೇ ಥರ ನೀವು ಮಾಡಿರಿ, ಸೂಪರಾಗಿ ಆಗುತ್ತೆ. ಮತ್ತು ಇನ್ನೂ ಒಂದು ಚಮಚ ನನಗೆ ಹಾಕ್ಬೇಕನ್ಸಿತ್ತು ರೀ, ಕಡಿಮೆ ಆಗಿತ್ತದು, ಹಾಗಾಗಿ ನಾನು ಹಾಕಾಕತ್ತೀನಿ ರೀ. ಇದು ನೋಡಿರಿ ಫ್ರೆಂಡ್ಸ್, ಫ್ರೆಶ್ ಪುದೀನ ಹಾಕಾಕತ್ತೀನಿ. ಇದರ ಫ್ಲೇವರ್ ಭಾಳ ಟೇಸ್ಟಿಯಾಗಿ ಸೂಪರಾಗಿ ಬರ್ತ್ರಿ. ಇದು ನೋಡಿರಿ, ಪುದೀನ ಹಾಕಿನಿ. ಈಗ ರೈಸ್ ಎಲ್ಲ ತೊಳ್ಕೊಂಬಿಟ್ಟೀನಿ, 1-2 ನೀರು ವಾಶ್ ಮಾಡ್ಕೊಂಡೀನಿ. ಇದು ನಾನು ರೈಸ್ ಹಾಕಿ ನೋಡಿರಿ. ಹಾಕಿ ಇದಕ್ಕೆ ನೀರು ಹಾಕಬಾರ್ದ್ರಿ, ಒಂದು ನಿಮಿಷ ಇಲ್ಲಾಂದ್ರೆ 2 ನಿಮಿಷ ಇದಕ್ಕೆ ಬಿಸಿ ಮಾಡ್ಬೇಕು ರೀ, ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಕುಕ್ ಮಾಡಿದ್ರೆ. ಈಗ ನೋಡಿರಿ, ಒಂದು ನಿಮಿಷ ಇಲ್ಲಾಂದ್ರೆ 2 ನಿಮಿಷ ಫ್ರೈ ಮಾಡ್ಕೋಬೇಕು. ಇದು ಅಕ್ಕಿ ಅಂತಾರಲ್ಲ, ಈಗ ರೈಸು ಎಲ್ಲ ಫ್ರೈ ಮಾಡ್ಕೊಂಬಿಡೋದು. ಆಮೇಲೆ ಸ್ವಲ್ಪ 2 ನಿಮಿಷ ಆಗಿಂದ ನೀರು ಹಾಕೋದ್ರಿ ಇದಕ್ಕೆ. ಈಗ ನೋಡಿ ಫ್ರೆಂಡ್ಸ್, ನಾನು ಸಾಲ್ಟ್ ಹಾಕ್ತೀನಿ, 1-2 ಚಮಚ ಸಾಲ್ಟ್ ರೀ. ರುಚಿಗೆ ತಕ್ಕಷ್ಟು ನೀವು ಸಾಲ್ಟ್ ಹಾಕ್ಕೊರಿ ಫ್ರೆಂಡ್ಸ್.
ಈಗ ನೋಡಿ ಫ್ರೆಂಡ್ಸ್, ನಾನು ಸಾಲ್ಟ್ ಹಾಕಿಂದ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೀರು ಹಾಕಿಬಿಡೋದ್ರಿ. ನೀರು ಹಾಕಿ ಒಂದು 2 ವಿಸಲ್ ತೊಗೊಂಡದು ನೋಡಿರಿ ಲೀಡ್ ಹಚ್ಚಿ. ಈಗ ನೋಡಿ ಫ್ರೆಂಡ್ಸ್, ನಮ್ಮದು ಜೀರಾ ರೈಸ್ ರೆಡಿಯಾಗಿದೆ. ನಿಮ್ಗೆ ಸಿಂಪಲ್ಲಾಗಿ ಈಸಿಯಾಗಿ ತೋರಿಸೀನಿ. ಮಾಡಿಕೊಡ್ರಿ ಫ್ರೆಂಡ್ಸ್, ನೀವು ಮನೆಗೆ ಮಾಡಿ ಕೊಡ್ರಿ. ಈಗ ನೋಡಿರಿ ನಂದು ಜೀರಾ ರೈಸ್ ರೆಡಿಯಾಗಿದೆ ತಿನ್ನಕ್ಕಂತ ಹೇಳಿ ನಾನು ಮಿಕ್ಸ್ ಮಾಡಿ ತೋರಿಸ್ತೀನಿ ರೀ ಯಾವ ಥರ ಆಗೈತೆ ಜೀರಾ ರೈಸ್ ಅಂಥೇಳಿ. ಈಗ ನೋಡಿರಿ ಫ್ರೆಂಡ್ಸ್, ಇದು ಜೀರಾ ರೈಸ್ ರೆಡಿಯಾಗಿದೆ. ಈಗ ನಾನು ಸರ್ವ್ ಮಾಡ್ತೀನಿ ರೀ. ಡಿಶ್ ಔಟ್ ಮಾಡ್ಕೊಂಡೀನಿ. ದಾಲ್ ಫ್ರೈ ಮತ್ತು ಜೀರಾ ರೈಸ್ ರೀ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂಥೇಳಿ ನಾನು ಅನ್ಕೊತೀನಿ. ಇಷ್ಟ ಆದರೆ ನೀವು ಕಮೆಂಟ್ ಒಳಗೆ ಹೇಳಬೇಕು ರೀ ಫ್ರೆಂಡ್ಸ್, ನೀವು ಇಷ್ಟ ಆಗಿತ್ತೆ ಇಲ್ಲ ಅಂಥೇಳಿ. ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಶೇರ್ ಮಾಡಿರಿ ಈ ವಿಡಿಯೋಗೆ. ಮತ್ತು ಅವರು ಮುಂದೆ ಶೇರ್ ಮಾಡ್ತಾರೆ ಫ್ರೆಂಡ್ಸ್ ಈ ವಿಡಿಯೋ. ಮತ್ತೆ ಸಿಗೋಣ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever try.